ದೆಹಲಿಗೆ ತೆರಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪುಟ ವಿಸ್ತರಣೆಯ ಬಗ್ಗೆ ನಾಳೆ ರಾಹುಲ್ ಗಾಂಧಿ ಜೊತೆಗೆ ಮಹತ್ವದ ಚರ್ಚೆಯನ್ನು ನಡೆಸುವ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ದೆಹಲಿಗೆ ಬನ್ನಿ ಅಂಥೇಳಿ ಬುಲಾವ್ ಹೋಗುವಂತಹ ಸಾಧ್ಯತೆ ಇದೆ. ಸೋಮವಾರ ಮತ್ತೊಂದು ಸುತ್ತಿನ ಚರ್ಚೆಯ ನಂತರ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ. ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನು ಸೂಚಿಸಿದರೆ ಮಾತ್ರ ಬುಧವಾರ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಅದಕ್ಕೂ ಮೊದಲು 24ನೇ ತಾರೀಕೇನೋ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಆಗಮನವಾಗುತ್ತೆ ಪಕ್ಷದ ಕಾರ್ಯಕ್ರಮದ ನಿಮಿತ್ತ. ಹಾಗಾಗಿ ರಾಜ್ಯಕ್ಕೆ ಬಂದು ಹೋದ ನಂತರ ವಿಸ್ತರಣೆ ಆಗುತ್ತಾ, ಅದಕ್ಕೂ ಮೊದಲೇನೆ ವಿಸ್ತರಣೆ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಟ್ ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಯಾವಾಗ ಆಗಬಹುದು ಸಚಿವ ಸಂಪುಟ ವಿಸ್ತರಣೆ? ಮೊದಲನೇದಾಗಿ 20ನೇ ತಾರೀಕು ಚರ್ಚೆ ನಡೀಬಹುದು, ಅಂದರೆ ಸೋಮವಾರ. ಯಾಕಂದರೆ ಸೋಮವಾರದಿಂದ ಅಲ್ಲಿ ಕೂಡ ಅಧಿವೇಶನ ಆರಂಭ ಆಗುತ್ತೆ ಮತ್ತು ನಾಳೆ ಮೈತ್ರಿಕೂಟದ ನಾಯಕರ ಜೊತೆ ಕೂಡ ಕಾಂಗ್ರೆಸ್ ನಾಯಕರುಗಳ ಚರ್ಚೆ ಇದೆ. ಅಲ್ಲಿನ ಅಧಿವೇಶನಕ್ಕೆ, ಮಳೆಗಾಲದ ಅಧಿವೇಶನಕ್ಕೆ ಪೂರಕವಾಗಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಬೇಕು ಅನ್ನೋದು. ಈ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕರುಗಳು ಅಂದರೆ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿಸಿ ಅಧ್ಯಕ್ಷರು ಕುರಿತು ಒಂದು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಇವತ್ತೇನಾದರೂ ಸಂಜೆ ಇಬ್ಬರು ಕುರಿತು ಚರ್ಚೆ ಮಾಡಿದ್ರೆ ಅಗತ್ಯ ಇದ್ರೆ ಸೋಮವಾರ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ ಮತ್ತು ಕೆಪಿಸಿಸಿ ಅಧ್ಯಕ್ಷನ ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೇನಾದರೂ ಆಗ ಸ್ವಲ್ಪ ಮುಂದೂಡಿಕೆ ಆದರೆ, ಅಂದರೆ ಅವರು ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆದರೆ ಸಹಜವಾಗಿ ಮಂಗಳವಾರದ ನಂತರ, ಒಟ್ಟಾರೆ ಸೋಮವಾರದ ನಿರೀಕ್ಷೆ ಇರುವಂಥದ್ದು ಇಬ್ಬರಿಗೂ ಕೂಡ ಬುಲಾವನ್ನು ಕೊಡಬಹುದು ರಾಜ್ಯದ ನಾಯಕರುಗಳಿಗೆ ಅನ್ನುವಂಥದ್ದು. ಇವರು ಹೋದ ನಂತರದಲ್ಲಿ ಮತ್ತೊಂದಷ್ಟು ಚರ್ಚೆಗಳಾಗ್ಬೋದು. ಆದರೆ ಈಗ ಕೇವಲ ಅವರಿಗೆ ಗೊಂದಲ ಇರುವಂಥದ್ದು ಮಾಜಿ ಸಚಿವರ ವಿಚಾರದಲ್ಲಿ ಯಾವ್ಯಾವ ಹೆಸರುಗಳನ್ನ ತೆಗಿಬೇಕು ಅನ್ನೋದೇನಾದರೂ ಖರ್ಗೆ ಅವರೇ ಕ್ಲಾರಿಫೈ ಮಾಡಲಿಕ್ಕೆ ಸಾಧ್ಯ ಆದರೆ, ಅಲ್ಲಿಂದ ದೂರವಾಣಿ ಮೂಲಕ ಏನಾದ್ರು ಅಭಿಪ್ರಾಯ ಸಂಗ್ರಹಿಸಿದ್ರೆ ಬಹುಶಃ ನೇರವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕರೆದು ಮಾತನಾಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲೇ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇರೋದ್ರಿಂದ ಸೋಮವಾರ ಈ ಮಾತುಕತೆಗೆ ಏನಾದರೂ ವೇದಿಕೆ ಸೃಷ್ಟಿಯಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.